ಸರ್ ಪ್ಲೀಸ್ ಮಾತಾಡಿ ಸರ್. ಸರ್ ಎಲ್ಲ ಪ್ರೇಮ್ ಸರ್ನ ನೋಡಿ ನೋಡಿ ಭಯ ಪಡ್ತಾ ಇದ್ದಾರೆ ಸರ್. ಎಲ್ಲರಿಗೂ ನಮಸ್ಕಾರ. ಸೊ ಕೆ ಡಿ ಅನ್ನೋದು ಒಂದು ನನಗೊಂದು ದೊಡ್ಡ ಡ್ರೀಮ್ ಥರ. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಇದನ್ನು ನಾವು ಬ್ರೇಕ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತೇಳಿ. ಫಸ್ಟ್ ಆಫ್ ಆಲು ಸುಪ್ರೀತ್ ಸರು, ವೆಂಕಟ್ ಸರು ನನಗೆ ಕೊಟ್ಟಿರೋದನ್ನ ಇಂಡಸ್ಟ್ರಿಯಲ್ಲಿ ಇಂಡಿಯಾದಲ್ಲಿ ಯಾರಿಗೂ ಕೊಟ್ಟಿಲ್ಲ, ಯಾರೋ ಕೇಳೋಕ್ಕೂ ಹೋಗಲ್ಲ, ಅದು ನನಗೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಸೊ ಏನೇನು ಬೇಕು ಟೆಕ್ನಿಕಲ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ತುಂಬ ಥ್ಯಾಂಕ್ಸ್. ಪ್ರೇಮ್ ಸರಿಗೆ ನಾನು ಕೊಟ್ಟಷ್ಟು ಕಾಟ ಯಾರೂ ಕೊಟ್ಟಿಲ್ಲ. ಮಧ್ಯರಾತ್ರಿ 2 ಗಂಟೆಗೆ 3 ಗಂಟೆಗೆಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ, ಬೆಳಿಗ್ಗೆ ಬಂದರೆ ಬೈತಾಯಿದ್ರು, ಏನೋ ನೈಟೆಲ್ಲ ಮೆಸೇಜ್ ಮಾಡ್ತೀನಿ ಅಂತ. ನಾನು ಕನ್ವೆ ಮಾಡ್ತಿದ್ರು ಈ ಥರ ಕಡೆ ಸೀನ್ ಹಿಂಗೆ 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 ಅಂತೇಳಿ. ಬಿಕಾಸ್ ಆಫ್ ಪ್ರೇಮ್ ಸರು ಅಟ್ಲೀಸ್ಟ್ ಒಂದು ಲೆವೆಲ್ಲಿಗೆ ನನಗೆ ಅರ್ಥ ಮಾಡಿಸ್ತೀನಿ, ಒಂದು ಸಿನಿಮಾಗೆ ಒಂದು ಒಳ್ಳೆ ಈ ವಿಜುವಲ್ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಟ್ರು. ಸೊ ಮೋಹನ್ ಸರು ಆ್ಯಕ್ಚುಲಿ ಸೆಟ್ ನೋಡಿದ್ದೀರಾ, ಅಷ್ಟು ದೊಡ್ಡ ಸೆಟ್ ಅಂತೇಳಿ. ನಾನು ಅವ್ರಿಗೆ ಎವ್ರಿ ಡೇ ಯಾವಾಗಲೂ ಫೋನ್ ಮಾಡ್ತಾ ಇರ್ತೀನಿ, ಸರ್ ಇದು ಹೆಂಗೆ ಬರುತ್ತೆ, ಏನು ಯಾವ ಟೆಕ್ಸ್ಚರ್ ಇರುತ್ತೆ ಅಂತೇಳಿ. ನಾವು ಕಲರ್ ಪ್ಯಾಲೆಟೆಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹೀರೋ ಸರ್ ಬಗ್ಗೆ ಅರ್ಜುನ್ ಸರ್ ಅಂತೂ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ ಸರ್. ಧ್ರುವ ಸರ್ ಯಾವಾಗಲೂ ನನಗೆ ಸೆಟ್ಟಲ್ಲಿ ಬಂದು ಹೇಳ್ತಾ ಇರ್ತಿದ್ರು, ಎಲ್ಲ ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ, ಯೂಸಾಗಿ ಬರ್ತಾಯಿದೆ ಅಂತೇಳಿ. ಸೊ ಮೋರ್ ಓವರ್ ಮತ್ತು ನನ್ನ ಟೆಕ್ನಿಕಲ್ ಟೀಮ್ಸ್, ರೈಟ್ರ್ ಗಾಂಧಿ ಇರ್ಬೋದು, ಕ್ರಾಂತಿ ಎಡಿಟ್ರ್ ಇರ್ಬೋದು, ನಮ್ಮ ರವಿ ಅವ್ರು ಇರ್ಬೋದು, ಮಂಜು ಇರ್ಬೋದು, ಎಂಟೈರ್ ಟೀಮು ನಮ್ಮ ಜೊತೆ ಸಪೋರ್ಟ್ ಆಗಿದ್ರು. ನನ್ನ ಟೀಮ್ ಸಹ ತುಂಬ ಸಪೋರ್ಟ್ ಆಗಿದ್ದರು. ಸೊ ನಾನು ನಿಂತ್ಕೊಂಡು ಮಾತಾಡ್ತಿರೋದಕ್ಕಿಂತ ಜಾಸ್ತಿ ಅವ್ರು ನನ್ನ ಸಪೋರ್ಟ್ ಆಗಿರೋದ್ರಿಂದ ನನಗೆ ಒಂದು ಈ ಲೆವೆಲ್ಗೆ ಅಟ್ಲೀಸ್ಟ್ ಸಾಥ್ ಕೊಟ್ಟಂಗಿತ್ತು. ಸೊ ಆಲ್ ಬಿಕಾಸ್ ಆಫ್ ಪ್ರೇಮ್ ಸರ್ ಈ ಟೀಮ್ನ ಕಟ್ಕೊಟ್ಟಿದ್ದು. ಪ್ರೇಮ್ ಸರು ಟೀಮ್ ಕಟ್ಕೊಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರೋದ್ರಿಂದ ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಆಲ್. ಹಾಂ, ಟೆಕ್ನಿಕಲ್ ವಿಚಾರ ಬಂದರೆ ನಾವು ಯೂಸ್ ಮಾಡ್ತಿದ್ದೀವಿ ಬಂದು ವೆರಿ ಬಿಗಿನಿಂಗ್ ಇದು ಸಿಗ್ನೇಚರ್ ಪ್ರೈಮ್ ಲೆನ್ಸು ಮತ್ತು ಆರಿ LF ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಸೂಪರ್ 35 ಇಂಟ್ರೊಡ್ಯೂಸ್ ಆಯಿತು. ಸೂಪರ್ 35 ಇಂಟ್ರೊಡ್ಯೂಸ್ ಆದಾಗ ಈ ಸಾಂಗ್ ಶೂಟ್ ಮಾಡಿದ್ವಿ. ಸೊ ದೇರ್ ಇಸ್ ಕ್ಯಾಮ್ರಾ ಇನ್ ಬಿಟ್ವೀನಲ್ಲಿ ಡಿಫ್ರೆನ್ಸಸ್ ಏನಂದರೆ ಕಲರ್ ಸ್ಪೇಸಿಂಗು ಮತ್ತು ಇದು ಚೆನ್ನಾಗಿದೆ, ಡೆಪ್ತ್ ಆಫ್ ಫೀಲ್ಡ್ ಒಂದು ಸ್ವಲ್ಪ ಚೆನ್ನಾಗಿದೆ. ಸೊ ಹಂಗಾಗಿ ದಿ ಬೆಸ್ಟ್ ಎಕ್ವಿಪ್ಮೆಂಟು ನಾವು ಯೂಸ್ ಮಾಡಿರೋದು. ಈವನ್ ಔಟ್ಡೋರಲ್ಲಿ ಬಂದಾಗ ಈವನ್ ಸನ್ಲೈಟ್ ತುಂಬ ಮೋರ್ ಸನ್ಲೈಟ್ ಇದ್ದಾಗ ನಾವು ಯೂಶ್ವಲಾಗಿ ಸ್ಕಿಮ್ಮಿಂಗ್ ಮಾಡಬೇಕು. ಫುಲ್ ಓಪನ್ ಔಟ್ಡೋರ್ ಕಂಪ್ಲೀಟಾಗಿ ಅಷ್ಟು ದೊಡ್ಡ ಜಾಗಕ್ಕೆ ಏನೂ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡಿದ್ವಿ ಅಂದರೆ ಒಂದು ಶೇಡ್ ನೆಟ್ ಥರ ಒಂದು 50x50 50x50 3-4 ಶೇಡ್ ನೆಟ್ ಹಾಕಿ ಈ ಮೇಕಿಂಗಲ್ಲಿ ಲಾಸ್ಟಲ್ಲಿ ನೋಡ್ಬೋದು. ಕಂಪ್ಲೀಟ್ ಸಣ್ಣ ಕವರ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಆರ್ಟಿಸ್ಟ್ ಇಟ್ಕೊಂಡು ಅದಾದಮೇಲೆ ಅದಕ್ಕೆ ಲಿಟಪ್ ಮಾಡಿಬಿಟ್ಟು ಶೂಟ್ ಮಾಡ್ತಾಯಿದ್ವಿ. ಸೊ ಹಂಗಾಗಿ ನಮಗೆ ಒಂದು ಆಂಬಿಯೆಂಟು ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಯಿತು. ಥ್ಯಾಂಕ್ ಯು ಡೇವಿಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕನ್ನಡ ಚಿತ್ರರಂಗದ